ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಎಲ್ಲ ಆತ್ಮೀಯ ಕೇಳುಗರಿಗೆ ಸತ್ಯಂ ಸತ್ಯವೇ ಎನ್ನುವಂಥ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಪ್ರೀತಿಯ ದೇವಜನರೇ, ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ವಿಷಯ ಕಹಿಯಾದ ಅನುಭವಗಳಿಂದ, ನಮ್ಮ ಜೀವನದಲ್ಲಿ ಕಹಿಯಾದ ಅನುಭವಗಳಿಂದ ಕಲಿಯುವಂಥ 3 ಪಾಠಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಹೇಳೋದಕ್ಕೆ ನಾನು ಬಯಸ್ತೇನೆ. ಪ್ರೀತಿಯ ಕೇಳುಗರೆ, ನಾನು ಅಂದ್ಕೊಳ್ತೀನಿ ನೀವೆಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯ ಕಹಿಯಾದ ಘಟನೆಗಳನ್ನು, ಕಹಿಯಾದ ಅನುಭವಗಳನ್ನು ಹಾದು ಹೋಗಿರ್ತೀರ ಅಂತೇಳಿ ನಾನು ಅಂದ್ಕೊಳ್ತೇನೆ. ಉದಾಹರಣೆಗೆ ನಾನು ಹೇಳಬೇಕಾದ್ರೆ, ನಮ್ಮ ಬಾಲ್ಯದ ಜೀವನವನ್ನು ನಾವು ತೆಗೆದುಕೊಳ್ಳೋದಾದರೆ, ನಾವು ಚಿಕ್ಕವರಾಗಿರುವಾಗ ನಮ್ಮ ತಂದೆ ತಾಯಿಗಳು ನಮಗೆ ಹೇಳ್ತಾಯಿದ್ರು, ದೀಪವನ್ನು ಇಲ್ಲ ಮೇಣದ ಬತ್ತಿಯನ್ನು, ಕ್ಯಾಂಡಲನ್ನು ನೀವು ಮುಟ್ಟಬೇಡ್ರಿ, ಅಲ್ಲಿ ಅದು ಕಸಿದಾಗ ಅದನ್ನು ಮುಟ್ಟಬೇಡ್ರಿ ಅಂತ ಹೇಳ್ತಾಯಿದ್ರು. ಆವಾಗ ನಾವು ಚಿಕ್ಕವರಾಗಿದ್ದಾಗ ನಮಗೆ ಅನುಭವ ಕೂಡ, ನಿಮಗೂ ಕೂಡ ಕೆಲವು ಸಾರಿ ಅನುಭವ ಆಗಿದೆ ಅಂತೇಳಿ ನಾನು ನೆನೆಸ್ತೇನೆ. ಅವ್ರು ಹೇಳಿದ್ರು ಕೂಡ ನಾವು ಹೋಗಿ ಪದೇ ಪದೇ ಅದನ್ನು ಮುಟ್ಟಿ ಪರೀಕ್ಷೆ ಮಾಡಿ ನೋಡ್ತಾ ಇದ್ವಿ. ಆದರೆ ಅದು ಮುಟ್ಟಿದ ನಂತರ ನಮಗೆ ಗೊತ್ತಾಗ್ತಿತ್ತು ಅದು ಸುಡುತ್ತೆ ಅಂತೇಳಿ. ನಮ್ಮ ತಂದೆ ತಾಯಿಗಳು ಹೇಳಿದ್ದು ಸತ್ಯ, ಅದು ನಮಗೆ ಸುಡುತ್ತೆ ಅಂತ. ಪ್ರೇರೆ, ಇದು ಅನುಭವ ಆದಾಗಲೇ ನಮಗೆ ಗೊತ್ತಾಗುವಂಥದ್ದು ತಂದೆ ತಾಯಿಗಳು ಹೇಳಿದ್ದು ನಮ್ಮ ಒಳಿತಿಗಾಗಿ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಅದು ಒಂದು ಕಹಿ ಅನುಭವ ಅಂತಲೇ ಹೇಳ್ಬೋದು, ನಾವು ನೋವಿನ ಅನುಭವ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಕಹಿಯಾದ ಅನುಭವದಲ್ಲಿ ಹಾದು ಹೋಗ್ತಾನೆ, ನೋವಿನ ಅನುಭವದಲ್ಲಿ ಜೀವನ ಮಾಡ್ತಾನೆ. ಆದರೆ ಅದರಿಂದ ಅನೇಕರು ಕೆಲವು ಪಾಠಗಳನ್ನು ಕಲಿಬೇಕಾದ್ರೆ ಕಲಿಯಲ್ಲ. ನೋವನ್ನು ಅನುಭವಿಸ್ಕೊಂಡು ಹೋಗ್ತೇವೆ, ಆದರೆ ಅದರಿಂದ ಕಲಿಯುವಂಥ ಪಾಠಗಳು ತುಂಬ ಇದ್ದಾವೆ. ಹಾಗಾಗಿ ಅದನ್ನೇ ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ಹಂಚ್ಕೊಳ್ಳೋದಕ್ಕಿದ್ದೇನೆ. ಬನ್ನಿ, ನನ್ನ ಜೊತೆಯಲ್ಲಿ ನೀವು ನಿಮ್ಮ ಸತ್ಯವೇದವನ್ನು ತೆಗೆಯೋದಾದರೆ ವಿಮೋಚನ ಕಾಂಡ 15ನೇ ಅಧ್ಯಾಯ 22ನೇ ವಾಕ್ಯದಿಂದ 27ನೇ ವಾಕ್ಯದವರೆಗೆ ನಾನು ಆ ಘಟನೆಯನ್ನು ನಿಮಗೆ ಹೇಳ್ತೇನೆ. ವಿಮೋಚನ ಕಾಂಡ 15ನೇ ಅಧ್ಯಾಯ 22ರಿಂದ 27. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಸೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾದುದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆದ್ದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗೆಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ತರುವಾಯ ಅವರು ಎಲೇಮಿಗೆ ಬಂದರು. ಅಲ್ಲಿ 12 ನೀರಿನ ಹೊರತೆಗಳು 70 ಖರ್ಜೂರದ ಮರಗಳು ಇದ್ದುದರಿಂದ ಆ ನೀರಿನ ಬಳಿಯಲ್ಲಿ ಇಳ್ಕೊಂಡರು. ಪ್ರೀತಿಯ ದೇವಜನರೇ, ನಾವಿಲ್ಲಿ ಓದಿದಂಥ ವೇದ ಭಾಗದಲ್ಲಿ ಒಂದು ಘಟನೆ ಸಂಭವಿಸ್ತಾ ಇದೆ. ಈ ಘಟನೆಯ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ, ಪ್ರತಿಯೊಂದು ವೇದ ಭಾಗಕ್ಕೂ ಅದರ ಅರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದರ ಹಿನ್ನೆಲೆಯನ್ನು ನಾವು ನೋಡಬೇಕು, ಹಿನ್ನೆಲೆಯನ್ನು ಗಮನಿಸಬೇಕು. ಆಗ ಮಾತ್ರ ನಾವು ಓದಿದಂಥ ವೇದ ಭಾಗ ನಮಗೆ ಅರ್ಥ ಆಗ್ತದೆ. ಆಗ ಇದರ ಹಿನ್ನೆಲೆಯನ್ನು ನೋಡೋದಾದರೆ, ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಅವರ ದಾಸತ್ವದಿಂದ, ಅವರ ಗುಲಾಮಗಿರಿಯಿಂದ ಕರ್ಕೊಂಡು ಬಂದಿರುವಂಥ ಘಟನೆ ನಾವು ಹಿಂದಿನ ವೇದ ಭಾಗದಲ್ಲಿ ನೋಡ್ತೇವೆ. 40 ವರ್ಷ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಗುಲಾಮಗಿರಿಯಲ್ಲಿ ಇದ್ದರು. ಅನೇಕ ಕಷ್ಟಗಳನ್ನು, ನೋವುಗಳನ್ನು, ಹಿಂಸೆಗಳನ್ನು ಅವರು ಸಹಿಸಿಕೊಂಡ್ರು. ನಂತರ ಅವರು ಒಂದು ಬಿಡುಗಡೆಗಾಗಿ ಕಾಯ್ತಾ ಇದ್ರು, ಅದರಿಂದ ಒಂದು ಮುಕ್ತಿಗಾಗಿ ಕಾಯ್ತಾ ಇದ್ರು. ಆಗ ಮೋಶೆಯನ್ನು ದೇವರು ಆರಿಸ್ಕೊಳ್ತಾರೆ. ಮೋಶೆಯನ್ನು ದೇವರು ಆರಿಸ್ಕೊಂಡು ಅನೇಕ ಉಪದ್ರವಗಳನ್ನು
ಐಗುಪ್ತ ದೇಶದಲ್ಲಿ ಬರಮಾಡಿ ಫರೋಹನ ಹೃದಯ ಕಠಿಣವಾದಾಗ ಆ ಹೃದಯವನ್ನು ಅವನು ಬದಲಾಯಿಸ್ಕೊಳ್ಳೋದಕ್ಕಾಗಿ ಅನೇಕ ಉಪದ್ರವಗಳನ್ನು ದೇವರು ಐಗುಪ್ತ ದೇಶದಲ್ಲಿ ಬರಮಾಡಿ ಅವರನ್ನು ಮೋಶೆ ಮೂಲಕ ಹೊರಗಡೆ ಕರ್ಕೊಬರ್ತಾರೆ. ಕರ್ಕೊಬಂದು 3 ದಿನ ಪ್ರಯಾಣ ಮಾಡ್ಕೊಂಡು ಕರ್ಕೊಂಬರ್ತಾರೆ. 3ನೇ ದಿನ ಆದಮೇಲೆ ಒಂದು ಮಾರ ಅನ್ನುವಂಥ ಸ್ಥಳಕ್ಕೆ ಬರ್ತಾರೆ. ಆ ಮಾರ ಅನ್ನುವಂಥ ಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಈ ಘಟನೆ ಇದು. ಆ ಮಾರ ಅನ್ನುವಂಥ ಸ್ಥಳದಲ್ಲಿ ಒಂದು ಸಮಸ್ಯೆ ಅವರಿಗೆ ಉದ್ಭವ ಆಗುತ್ತೆ. ಏನು ಆ ಸಮಸ್ಯೆ ಅಂತಂದರೆ ಅವ್ರಿಗೆ ಕಹಿ ನೀರು ಸಿಕ್ಕಿರುವಂಥದ್ದು ಆ ಸಮಸ್ಯೆ ಆಗಿದೆ. ಹಾಗಾಗಿ ಆ ಕಹಿ ನೀರು ಸಿಕ್ಕಿದಾಗ ಮೋಸೆ ಹತ್ರ ಗುಣಗುಡ್ತಾರೆ, ನಾವು ಇಲ್ಲಿ ಹೇಗೆ ಈ ನೀರನ್ನು ಕುಡಿಯೋದಕ್ಕಾಗುತ್ತಾ ಈ ನೀರನ್ನು, ಕಹಿಯಾದ ನೀರನ್ನು ಅಂತೇಳಿ ಗುಣಗುಡ್ತಾಗ ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಒಂದು ಗಿಡವನ್ನು ದೇವರು ಮೋಶೆಗೆ ತೋರಿಸ್ತಾರೆ. ಆ ಗಿಡವನ್ನು ತಂದು ಆ ನೀರಿನಲ್ಲಿ ಅದ್ದಿದಾಗ, ಆ ಗಿಡವನ್ನು ತಂದು ನೀರಿನಲ್ಲಿ ಹಾಕಿದಾಗ ಅದು ಸಿಹಿಯಾಗುತ್ತೆ. ಅದು ಇಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ. ಆದರೆ ಇದು ಇಸ್ರಾಯೇಲರ ಜೀವನದಲ್ಲಿ ಒಂದು ಕಹಿಯಾದ ಅನುಭವ ಅಂತ ನಾವು ಹೇಳ್ಬೋದು. ಮಾರ ಅನ್ನುವಂಥ ಸ್ಥಳಕ್ಕೆ ಅರ್ಥ ಏನಂತಂದರೆ ಕಹಿ ಅಂತ. ಹಾಗಾಗಿ ಕಹಿಯಾದ ಅನುಭವ ಅವರ ಜೀವನದಲ್ಲಿ ಹಾದು ಹೋಗೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು. ಹಾಗಾಗಿ ಈ ಕಹಿಯಾದ ಅನುಭವದಿಂದಲೂ ಕೂಡ ದೇವರು ಜನರಿಗೆ, ಮನುಷ್ಯರಿಗೆ ಅನೇಕ ಪಾಠಗಳನ್ನು, ಅನೇಕ ವಿಚಾರಗಳನ್ನು ತಿಳಿಸೋದಕ್ಕಿರ್ತಾನೆ. ಹಾಗಾಗಿ ಆ ಕಹಿಯಾದ ಘಟನೆಗಳಿಂದ ಏನೆಲ್ಲ ವಿಚಾರಗಳನ್ನು ಅವ್ರಿಗೆ ತಿಳಿಸ್ಕೊಟ್ರು, ಯಾವುದೆಲ್ಲ ಪಾಠಗಳನ್ನು ಇಸ್ರಾಯೇಲರಿಗೆ ಕಲಿಸ್ರು ಅಂತೇಳಿ ನಾವು ನೋಡೋಣ. ಮೊದಲನೇದಾಗಿ ನಾವು ಗಮನಿಸೋಣ, ಅವರಿಗೆ ಮೊದಲನೇದಾಗಿ ಕಲಿಸಿದಂಥ ಮೊದಲನೆಯ ಪಾಠ ಅದು ಅವರ ಜೀವನದ ಬಗ್ಗೆ ಆಗಿತ್ತು. ಅವರ ಜೀವನದ ಬಗ್ಗೆ ಅವರು ಕೆಲವು ಪಾಠಗಳನ್ನು ಕಲ್ತ್ಕೊಳ್ಬೇಕಾಗಿತ್ತು. ಏನು ಜೀವನದ ಬಗ್ಗೆ ಕೆಲವು ಪಾಠಗಳನ್ನು ಅವರು ಕಲಿಬೇಕಾಗಿತ್ತು ಅಂತಂದರೆ, ಜೀವನ ಅನ್ನುವಂಥದ್ದು ಒಂದೇ ಸಮ ಇರುವಂಥದ್ದಲ್ಲ, ಅದು ಮಿಶ್ರಣವಾಗಿರುವಂಥದ್ದು ಅನ್ನುವಂಥದ್ದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಏನು ಆ ಮಿಶ್ರಣ ಅಂತಂದರೆ, ಜೀವನ ಅನ್ನುವಂಥದ್ದು ಬರೀ ಸುಖಗಳೇ ತುಂಬಿರುವಂಥದ್ದಲ್ಲ, ಅದರಲ್ಲಿ ಕಷ್ಟಗಳು ಇದ್ದಾವೆ, ನೋವುಗಳಿದ್ದಾವೆ, ರೋಗ ಇದ್ದಾವೆ, ನಷ್ಟ ಇದೆ, ಲಾಭ ಇದೆ, ಸಂತೋಷ ಇದೆ, ಯಶಸ್ಸಿದೆ ಅನ್ನುವಂಥದ್ದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಜೀವನ ಅನ್ನುವಂಥದ್ದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮಿಶ್ರಣವಾಗಿರುವಂಥದ್ದು ಅನ್ನುವಂಥದ್ದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಅವ್ರನ್ನ ಐಗುಪ್ತ ದೇಶದಲ್ಲಿ ಗಮನಿಸ್ರಿ, ಐಗುಪ್ತ ದೇಶದಲ್ಲಿ ಬಹಳ ನೋವನ್ನು ಅನುಭವಿಸ್ತಾ ಇದ್ರು, ಕಷ್ಟವನ್ನು ಅನುಭವಿಸ್ತಾ ಇದ್ರು, ಹಿಂಸೆಗಳನ್ನು ಅನುಭವಿಸ್ತಾ ಇದ್ರು. ಅದರಿಂದ ದೇವರು ಪಾರ್ ಮಾಡ್ಕೊಂಡು ಮೋಶೆಯ ಮೂಲಕ ಅನೇಕ ಉಪದ್ರವಗಳನ್ನು ಐಗುಪ್ತದಲ್ಲಿ ಬರಮಾಡಿ ಮೋಶೆ ಮೂಲಕ ಕರ್ಕೊಂಬರುವಾಗ ಅವ್ರಿಗೆ ದುಃಖದ ದಿನಗಳು ಹೋಗಿ ಸಂತೋಷದ ದಿನಕ್ಕೆ ಕಾಲಿಡ್ತಾರೆ ಅವರು. ಅದಾದಮೇಲೆ ಅವ್ರು ಅಂದ್ಕೊಂಡ್ರು, ಇನ್ನು ನಮ್ಮ ಜೀವನದಲ್ಲಿ ತುಂಬ ಸಂತೋಷ ಇರುತ್ತೆ, ಯಾಕೆಂದರೆ ನಮಗೆ ದೇವರು ಸಿಕ್ಕಿದ್ದಾನೆ, ದೇವರ ಹಾದಿ ನಮಗೆ ಸಿಕ್ಕಿದೆ, ದೇವರ ಮಾರ್ಗ ಸಿಕ್ಕಿದೆ, ಹಾಗಾಗಿ ದೇವರು ಇರುವಾಗ ನಮಗೆ ಯಾವುದೇ ಸಮಸ್ಯೆಗಳಿಲ್ಲ ಅಂತೇಳಿ ಅವರು ಬಂದರು. ಆದರೆ 3 ದಿನ ಕಳೆದ ನಂತರ ಅವ್ರಿಗೆ ಮತ್ತೆ ಸಮಸ್ಯೆ ಉದ್ಭವ ಆಯಿತು. ಇದು ಯಾಕೆ ಸಮಸ್ಯೆ ಉದ್ಭವ ಆಯಿತು? 3 ದಿನ ನಡೆಸ್ಕೊಂಡು ಬಂದಂಥ ದೇವರು ಇನ್ನು ಉಳಿದ ದಿನವೂ ಕೂಡ ನಡೆಸ್ಕೊಂಡು ಬರ್ಬೋದಾಗಿತ್ತು. ಆದರೆ ಹಾಗೆ ಆಗಲಿಲ್ಲ. ಅಲ್ಲಿ ಮಾರ ಎನ್ನುವಂಥ ಸ್ಥಳ ಅವ್ರಿಗೆ ಸಿಕ್ತು. ಮಾರ ಎನ್ನುವಂಥ ಸ್ಥಳದಲ್ಲಿ ಕಹಿಯಾದ ಘಟನೆ, ಕಹಿಯಾದ ಅನುಭವ ಅವರು ಎದುರಿಸಬೇಕಾಗಿತ್ತು. ಪ್ರಿಯರೇ, ಗಮನಿಸ್ರಿ, ನಾನು ಹೇಳ್ತಾ ಬಂದೆ, ಐಗುಪ್ತದಲ್ಲಿ ದೇಶದಲ್ಲಿ ಕಷ್ಟ, ಅದಾದ್ಮೇಲೆ ಸಂತೋಷ, ಮತ್ತೆ ಕಷ್ಟ, ಅದಾದ್ಮೇಲೆ 27ನೇ ವಾಕ್ಯವನ್ನು ಗಮನಿಸ್ರಿ. 27ನೇ ವಾಕ್ಯದಲ್ಲಿ, ತರುವಾಯ ಅವರು ಎಲೇಮಿಗೆ ಬಂದರು, ಅಲ್ಲಿ 12 ನೀರಿನ ಹೊರತೆಗಳು, 70 ಖರ್ಜೂರದ ಮರಗಳು ಇದ್ದವು ಅಂತ ನಾವು ನೋಡ್ತೇವೆ. ಹಾಗಾಗಿ ಅದು ಒಂದು ಸಂತೋಷದ ಅನುಭವ. ಹಾಗಾಗಿ ಇದನ್ನೆಲ್ಲ ಅವರು ಟೋಟಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಜೀವನ ಅನ್ನುವಂಥದ್ದು ಬರೀ ಒಂದೇ ರೀತಿಯಲ್ಲಿ ಇರುವಂಥದ್ದಲ್ಲ, ಕಷ್ಟ ನೋವುಗಳು ತುಂಬಿರುವಂಥ ಒಂದು ಸನ್ನಿವೇಶ, ಒಂದು ಜೀವನ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಈ ಘಟನೆಯಿಂದ ಆ ವಿಚಾರವನ್ನು ದೇವರು ಅವರಿಗೆ ತಿಳಿಸೋದಕ್ಕಿದ್ದ. ನಮ್ಮ ಜೀವನಗಳಲ್ಲಿ ಗಮನಿಸಬೇಕು, 5 ರೊಟ್ಟಿ 2 ಮೀನಿನಿಂದ 5,000 ಜನರಿಗೆ ದೇವರು ಆಹಾರವನ್ನು ಒದಗಿಸ್ಕೊಡ್ತಾರೆ. ಆಹಾರಕ್ಕೆ ಆಹಾರದ ಕೊರತೆ ಇಲ್ಲ ಅನ್ನುವಂಥದ್ದು ಕೂಡ ನಮ್ಮ ಜೀವನಗಳಲ್ಲಿ ನಾವು ಅರ್ಥ ನಾನು ಹೇಳುವಂಥ ವಿಷಯ ಏನಂತಂದರೆ, ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಜೀವನ ಅನ್ನುವಂಥದ್ದು ಮಿಶ್ರಣವಾಗಿರುವಂಥದ್ದು. ಬೈಬಲ್ ನಮಗೆ ಹೇಳ್ತದೆ, ಬೈಬಲ್ಲು ಜೀವನದಲ್ಲಿ ಅನೇಕ ಕಷ್ಟಗಳು, ನೋವುಗಳು ನಾವು ಎದುರಿಸಬೇಕು ಅನ್ನುವಂಥದ್ದನ್ನು ನಮಗೆ ಹೇಳ್ತದೆ. ಯೋಬನ ಪ್ರವಾದನೆ ಗ್ರಂಥ ಅದರ 14ನೇ ಅಧ್ಯಾಯದ 1ನೇ ವಾಕ್ಯವನ್ನು ನಾವು ಗಮನಿಸೋದಾದರೆ ಅಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು ಅನ್ನುವಂಥದ್ದನ್ನು ಯೋಬ ಹೇಳ್ತಾನೆ. ಅದಾದಮೇಲೆ 5ನೇ ಅಧ್ಯಾಯ ಅದರ 7ನೇ ವಾಕ್ಯವನ್ನು ನಾವು ನೋಡುವಾಗ ಆ 7ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಆತನು ಹೇಳ್ತಾನೆ, ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯರು ಶ್ರಮೆಯನ್ನು ಅನುಭವಿಸುವುದು ಸಹಜ ಅಂತ ಹೇಳ್ತಾನೆ. ಕಿಡಿಗಳು ಹೇಗೆ ಮೇಲಕ್ಕೆ ಹಾರ್ತವೋ ಹಾಗೇನೆ ಮನುಷ್ಯರು ಶ್ರಮೆಯನ್ನು ಅನುಭವಿಸೋದು ಸಹಜ.
ಮನುಷ್ಯರ ಜೀವನದಲ್ಲಿ ಶ್ರಮೆ ಅನ್ನುವಂಥದ್ದು ಖಂಡಿತವಾಗಿರ್ತದೆ. ಆದರೆ ಈ ವಾಕ್ಯ ನಮಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಿರ್ಬೋದು. ಇದನ್ನು ಹೇಳಿದಾಗ ನಿಮಗೆ ದುಃಖ ಆಗ್ಬೋದು. ಏನಪ್ಪ ಈ ರೀತಿಯಾಗಿ ಬೈಬಲ್ ಹೇಳ್ತದೆ, ಶ್ರಮೆಯನ್ನು ಅನುಭವಿಸೋದು ಸಹಜ ಅಂತ ಹೇಳ್ತಾ ಇದೆಯಲ್ಲ ಅಂತ ನೀವು ಅನ್ಕೊಳ್ಬೋದು. ಆದರೆ ಗಮನಿಸ್ರಿ, ಬರೀ ಕಷ್ಟಗಳನ್ನು ಅನುಭವಿಸೋದು ಸಹಜ ಅಂತ ಮಾತ್ರ ಅಲ್ಲ, ಅದಾದ ನಂತರ ಸಂತೋಷವೂ ಕೂಡ ಇದೆ ಅನ್ನೋಂಥದ್ದನ್ನು ಬೈಬಲ್ ನಮಗೆ ತಿಳಿಸ್ತದೆ. ಹೇಗೆ ಅಂತಂದರೆ, ಉದಾಹರಣೆಗೆ ನಾನು ಹೇಳೋದಾದರೆ, ಒಬ್ಬ ತಾಯಿ, ಒಂದು ಗರ್ಭಿಣಿಯಾದಂಥ ಸ್ತ್ರೀ, ಆಕೆ 9 ತಿಂಗಳು ತನ್ನ ಗರ್ಭದಲ್ಲಿ ಮಗುವನ್ನು ಇಟ್ಕೊಂಡು ತುಂಬ ನೋವನ್ನು, ವೇದನೆಯನ್ನು ಪಡ್ತಾಳೆ. ಅದಾದ ನಂತರ ಆ ಮಗು ಜನಿಸಿದಾಗ ನೋಡ್ರಿ, ಅಷ್ಟು ದಿನ ಅವಳಿಗೆ ನೋವು, ಅದಾದಮೇಲೆ ಮಗು ಜನಿಸಿದಾಗ ಅವಳ ಜೀವನದಲ್ಲಿ ಸಂತೋಷ. ಅದೇ ರೀತಿ ಎರಡನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನ್ನೂ ಕೂಡ ಸರಿಯಾದ ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ಹೋಗುವಾಗ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಅರ್ಥ ಇರುತ್ತೆ, ಅರ್ಥ ಇರುತ್ತೆ. ಹಾಗಾಗಿ ಕಷ್ಟ, ನೋವು, ಹಿಂಸೆಗಳಿರುವಂಥ ಒಂದು ಮಿಶ್ರಣವಾಗಿರುವಂಥ ಜೀವನ ಅನ್ನುವಂಥದ್ದನ್ನು ಇಸ್ರಾಯೇಲರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಎರಡನೇದಾಗಿ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಏನು ಪಾಠವನ್ನು ದೇವರು ಈ ಘಟನೆಯಿಂದ ಕಲಿಸೋದಕ್ಕಿದ್ದ ಅಂತಂದರೆ, ಎರಡನೇದಾಗಿ ನಮ್ಮ ಜೀವನಕ್ಕೆ ಒಬ್ಬ ಯಜಮಾನನಿದ್ದಾನೆ. ನಾವು ಒಂಟಿಯಲ್ಲ, ಮತ್ತು ನಾವು ನಮ್ಮಿಂದ ನಾವು ಮಾತ್ರ ಇಲ್ಲ. ಈ ಒಂದು ಘಟನೆಯಲ್ಲಿ, ಈ ಕಹಿಯಾದ ಅನುಭವದಲ್ಲಿ ನಾವು ಮಾತ್ರ ಚಲಿಸ್ತಾ ಇಲ್ಲ, ನಾವು ಮಾತ್ರ ಹೋಗ್ತಾ ಇಲ್ಲ, ನಮ್ಮ ಜೊತೆಯಲ್ಲಿ ದೇವರಿದ್ದಾನೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ದೇವರು, ಪ್ರಿಯರೇ ಗಮನಿಸ್ರಿ, ನನಗೆ ಅನಿಸುತ್ತೆ ಮಾರ ಅನ್ನುವಂಥ ಸ್ಥಳಕ್ಕೆ ಬಂದಾಗ ಇವರು ಬಹುಶಃ ದೇವರನ್ನ ಮರ್ತಿದ್ರು ಅಂತ ಅನಿಸುತ್ತೆ. ದೇವರು ಮಾಡಿದ ಒಳ್ಳೆ ಕಾರ್ಯ ನೋಡ್ರಿ, ಐಗುಪ್ತದಿಂದ ಕರ್ಕೊಂಡು ಬಂದ ಒಳ್ಳೆ ಕಾರ್ಯ ಮರ್ತೋದ್ರು. ಅದಾದ್ಮೇಲೆ 3 ದಿನ ಪ್ರಯಾಣ ಮಾಡ್ಕೊಂಡು ಬಂದ್ರು, 3 ದಿನ ಒಳ್ಳೆ ಆಹಾರ, ಒಳ್ಳೆ ನೀರನ್ನು ಕೊಟ್ಟರು, ಅದನ್ನು ಮರ್ತೋದ್ರು. ಆದರೆ ಕಹಿಯಾದ ಘಟನೆಗೆ ಕಾಲಿಟ್ಟಿದಾಗ, ಕಹಿಯಾದ ಆ ಮಾರ ಅನ್ನುವಂಥ ಸ್ಥಳಕ್ಕೆ ಬಂದಾಗ ದೇವರು ಅವ್ರ ಜೊತೆ ಇದ್ದಾನೆ ಅನ್ನೋದನ್ನ ಮರ್ತರು. ಬೇರೆ ಎರಡನೇದಾಗಿ ದೇವರು ಈ ಘಟನೆಯಿಂದ ಕಲಿಸುವಂಥ ಪಾಠ ಏನಂತಂದ್ರೆ, ಕಷ್ಟದಲ್ಲೂ ಇದ್ದಂಥ ದೇವರು, ಸಂತೋಷದಲ್ಲಿದ್ದಂಥ ದೇವರು. ಗಮನಿಸ್ರಿ, ಆ ಐಗುಪ್ತ ದೇಶದಿಂದ ಕರ್ಕೊಂಡು ಬರುವಾಗ ಇದ್ದಂಥ ದೇವರು ಇವತ್ತು ಕೂಡ ಉಪಸ್ಥಿತಿ ಇದ್ದಾನೆ, ಅವನ ಸಾನ್ನಿಧ್ಯ ಇದೆ, ಅವನು ಜೀವಿಸ್ತಿದ್ದಾನೆ, ಅವನು ನಮ್ಗೆ ಯಜಮಾನಾಗಿದ್ದಾನೆ, ನಮ್ಮನ್ನು ನಿಯಂತ್ರಿಸ್ತಾನೆ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಯ್ತು. ಆದರೆ ಅವತ್ತು ಮರ್ತರು. ಪ್ರೇರ ನಮ್ಮ ಜೀವನದಲ್ಲೂ ಇದೇ ರೀತಿಯಾಗಿ ಸಂಭವಿಸ್ಬೋದು. ನಮ್ಮ ಜೀವನಗಳಲ್ಲಿ ಕಷ್ಟ, ನೋವುಗಳು ಬಂದಾಗ, ಕೆಲವು ಸಾರಿ ನಾವು ಒಳ್ಳೇದು ಬಂದಾಗ ನಾವು ಹೆಚ್ಚಾಗಿ ಏನು ಮಾಡ್ತೀವಿ, ಸಂತೋಷ ಪಡ್ತೀವಿ. ಮಾತ್ರ ದೇವರ ವಿಚಾರದಲ್ಲಿ ಲಘುವಾಗಿ ಕಾಣ್ತೀವಿ, ಲಘುವಾಗಿ ತಗೊಳ್ತೀವಿ ದೇವರ ವಿಚಾರವನ್ನು. ದೇವರು ನಮ್ಮ ಜೀವನದಲ್ಲಿ ಒಳ್ಳೇದನ್ನು ಮಾಡಿದಾಗ ಅದನ್ನು ಲಘುವಾಗಿ ಎಣಿಸ್ತೀವಿ. ಆದರೆ ಕಷ್ಟ ಬಂದಾಗ ಏನು ಮಾಡ್ತೀವಿ ಹೇಳಿ? ಕಷ್ಟ ಬಂದಾಗ ಚಿಂತೆ ಮಾಡ್ಕೊಂಡು ಕೂತ್ಕೋತಿದ್ವಿ. ದೇವರೇ, ನಿನಗೆ ಕಣ್ಣಿಲ್ವಾ? ದೇವರೇ, ನೀನು ನಮ್ಗೆ ಯಾಕೆ ಈ ಕಷ್ಟ ಕೊಟ್ಟೆ, ಯಾಕೆ ಈ ನೋವು ಕೊಟ್ಟೆ? ನೋಡ್ರಿ, ಇಲ್ಲಿ ಮಾರ ಅನ್ನುವಂಥ ಸ್ಥಳದಲ್ಲಿ ಅದೇ ಆಗಿದ್ದು. ಇಸ್ರಾಯೇಲರು ಅದನ್ನೇ ಮಾಡಿದ್ದು. ನಮ್ಮ ಗುಣಗುಡ್ತಾ ಇದ್ದಾರೆ ದೇವರ ವಿರುದ್ಧ, ಮತ್ತೆ ಮೋಶೆ ವಿರುದ್ಧ. ನಮಗೆ ಇಲ್ಲಿ ನೀರಿಲ್ಲ ಅಂತೇಳಿ ಗುಣಗುಡ್ತಾ ಇದ್ದಾರೆ. ಆದರೆ ಆ 3 ದಿನ ನೆಡ್ಸ್ಕೊಂಡ್ ಬಂದಿದ್ದನ್ನ ಹೇಳಲೇ ಇಲ್ಲ ಅವರು, ಅದನ್ನ ನೆನ್ಪು ಮಾಡ್ಕೊಳ್ಳೇ ಇಲ್ಲ. ಐಗುಪ್ತ ದೇಶದಿಂದ ಆ ಒಂದು ಎಲ್ಲ ರೀತಿಯ ಅದ್ಭುತಗಳನ್ನು ಮಾಡಿ ಕರ್ಕೊಂಡು ಬಂದರು ದೇವರು. 2 ಕೆಂಪು ಸಮುದ್ರವನ್ನು 2 ಭಾಗವಾಗಿ ಮಾಡಿ ಮಧ್ಯದಲ್ಲಿ ಕರ್ಕೊಂಡು ಬಂದ್ರು, ಅದನ್ನ ನೆನ್ಪು ಮಾಡ್ಕೊಳ್ಳಿಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಏನಂತಂದ್ರೆ, ಅದನ್ನ ಲಘುವಾಗಿ ತಗೊಳ್ತಾರೆ, ಒಳ್ಳೆಯದನ್ನ ದೇವರು ಮಾಡಿದಾಗ ಲಘುವಾಗಿ ತಗೊಳ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಕಷ್ಟವೋ, ನೋವೋ, ಹಿಂಸೆಗಳು ಬಂದಾಗ ಅದನ್ನ ಯಾವ ರೀತಿ ತಗೊಳ್ತಾರೆ? ಅದನ್ನು ಹೆಚ್ಚಾಗಿ ಚಿಂತೆ ಮಾಡೋದಕ್ಕೆ ಪ್ರಾರಂಭ ಆಗ್ತಾರೆ. ದೇವ್ರಿಗೆ ಯಾಕೆ ಹಿಂಗೆ ಮಾಡ್ದ, ಏನಾಯಿತು, ಈ ದೇವರು ಯಾಕೆ ಹಿಂಗೆ ನನ್ನ ಜೀವನದಲ್ಲಿ ಹಿಂಗೆ ಕೊಟ್ಟ, ಅದನ್ನು ನೀವು ಆ ರೀತಿಯಾಗಿ ಅಂದ್ಕೊಳ್ಬಾರ್ದು. ಯಾಕೆಂದರೆ ಆ ಕಷ್ಟದ ಗಳಿಗೆಯಲ್ಲೂ, ಆ ಕಷ್ಟದ ಸಮಯದಲ್ಲೂ ಕೂಡ ದೇವ್ರು ನಿನ್ನ ಜೊತೆ ಇದ್ದಾನೆ ಅನ್ನೋದನ್ನ ಮರಿಬಾರ್ದು. ಖಂಡಿತವಾಗ್ಲು ಅದನ್ನು ನೀನು ಯಾರೇ ಆಗಿರೋ, ನೀನು ಎಲ್ಲೇ ಕುಳಿತಿರೋ, ನೀನು ಏನೇ ಕಷ್ಟಗಳನ್ನು ಅನುಭವಿಸ್ತಾ ಇರೋ, ಕಹಿಯಾದ ಅನುಭವಗಳಲ್ಲಿ ಹೋಗ್ತಾ ಇದ್ರು, ನಿನ್ನ ಕುಟುಂಬದಲ್ಲಿ ಇರುವಂಥ ನಿನ್ನ ಜನರ ವಿಚಾರದಲ್ಲಿ ನಿನ್ನ ಕಹಿ ಅನುಭವ ಇದೆಯಾ? ಮಕ್ಕಳ ಜೀವನದಲ್ಲಿ, ಮಕ್ಕಳ ವಿಚಾರದಲ್ಲಿ ನಿನ್ನ ಕಷ್ಟಗಳ ನೋವನ್ನು ಅನುಭವಿಸ್ತಾ ಇದೆಯಾ? ಸಾಲದ ವಿಚಾರದಲ್ಲಿ ನೋವನ್ನು ಅನುಭವಿಸ್ತಾ ಇದೆಯಾ? ಹಿಂಸೆಗಳಲ್ಲಿದೆಯಾ? ಆದರೆ ದೇವರ ವಾಕ್ಯ ಹೇಳ್ತದೆ, ಆ ಸಂತೋಷ ಕೊಟ್ಟಂಥ ದೇವರು, ಸಂತೋಷದ ದಿನಗಳನ್ನು ತಂದಂಥ ದೇವರು ಈ ಕಷ್ಟದ ದಿನಗಳಲ್ಲೂ ಕೂಡ ನಿನ್ನ ಜೊತೆ ಇದ್ದಾನೆ ಅನ್ನೋದನ್ನು ನೀನು ಮರಿಬಾರ್ದು. ಇಸ್ರಾಯೇಲರಿಗೆ ಆ ಪಾಠವನ್ನು ಕಲಿಸಕ್ಕಿದ್ರ. ಏನಂತಂದರೆ, ಅವರ ಜೀವನದಲ್ಲಿ ಒಬ್ಬ ಯಜಮಾನನಿದ್ದಾನೆ ಅನ್ನುವಂಥದ್ದನ್ನು ಮರಿಬಾರ್ದು. ಎರಡನೇದಾಗಿ ಅದು ಜೀವನದ ಬಗ್ಗೆ ಆಯಿತು ಒಂದು. ಎರಡನೇದಾಗಿ ಅವರು ತಮ್ಮ ಬಗ್ಗೆನೇ ಕೆಲವು ಪಾಠ ಕಲಿಬೇಕಾಗಿತ್ತು. ಏನು ಪಾಠ? ತಮ್ಮ ಬಗ್ಗೆ ಏನು ಪಾಠವನ್ನು ಅವ್ರು ಕಲಿಬೇಕಾಗಿತ್ತು ಅಂತಂದರೆ, ಗಮನಿಸಬೇಕಾದಂಥ ವಿಚಾರ, ನಮ್ಮ ಜೀವನದಲ್ಲಿ ಆಗುವಂಥ ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಇವುಗಳು ನಮ್ಮ ಜೀವನದಲ್ಲಿ ಯಾವಾಗ ಸಂಭವಿಸ್ತವೋ ಆವಾಗ ಒಬ್ಬ ವ್ಯಕ್ತಿಯ ನೈಜ ಸ್ಥಿತಿಯನ್ನು, ಸತ್ಯ ಘಟನೆಯನ್ನು ನಾವು ಅವನ ನೈಜ ಸ್ಥಿತಿ ಏನಿದೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಲ್ಲಿ ತನಕ ಸಂತೋಷ ಇದ್ದಾಗ ಮಾತ್ರ ಅವನು ಚೆನ್ನಾಗೇ ಇರ್ತಾನೆ. ಆದರೆ ದುಃಖ ಬಂದಾಗ ನಾವು ಕೆಲವು ಸಾರಿ ಹಾಡು ಮಾತು ಹೇಳ್ತೀವಿ, ನೋಡು ನಮ್ಮ ಹತ್ರ ಇದ್ದಾಗೆಲ್ಲ ಚೆನ್ನಾಗಿದ್ರು, ಇಲ್ಲದೆ ಹೋದಾಗ ನಮ್ಮನ್ನು ಕೈ ಬಿಟ್ರು ಅಂತ ಹೇಳ್ತಾರೆ.
ಅದೇ ರೀತಿ ಮನುಷ್ಯನ ಸ್ವಭಾವ ಅದಾಗಿರ್ತದೆ. ಇಲ್ಲೂ ಕೂಡ ಅದೇ ಆಗಿದ್ದು, ಅವರ ಜೀವನದಲ್ಲೂ ಕೂಡ ಅದೇ ಆಗಿದ್ದು. ಅವರ ನೋಡ್ರಿ, ಈ ಕಹಿ ಅನುಭವದಲ್ಲಿ ಅವ್ರ ಬಗ್ಗೆ, ಅವ್ರು ಯಾರು, ಅವ್ರು ಎಂಥವ್ರು, ಅವ್ರ ಗುಣ ಎಂಥದ್ದು, ಅವರು ಯಾವ ಮನಸ್ಥಿತಿ ಉಳ್ಳಂಥವ್ರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಅವ್ರ ಗುಣಗಳನ್ನು ಈ ಕಹಿ ಅನುಭವಗಳಲ್ಲಿ ದಾಟು ಹೋಗುವಾಗ ಅವ್ರ ಗುಣಗಳನ್ನು ನಾವು ಕಾಣ್ಬೋದು. ಇಲ್ಲಿ ಏನು ಅವ್ರ ಗುಣ? ಮೊದಲನೇದಾಗಿ ಅವ್ರ ಗುಣ ಎಂಥದ್ದು ಗುಣ ಆಗಿತ್ತು ಅಂತಂದರೆ, ಅದು ಸ್ವಾರ್ಥವಾದ ಬದುಕನ್ನು ಅವರು ಬಯಸ್ತಾ ಇದ್ರು, ಬದುಕ್ತಾ ಇದ್ರು, ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾ ಇದ್ರು ಅವರು. ಅದನ್ನು ಅವರು ತಿಳ್ಕೊಳ್ಬೇಕು. ನಾವು ಸ್ವಾರ್ಥಿಗಳು ಅನ್ನುವಂಥದ್ದನ್ನು ಅವರು ತಿಳ್ಕೊಳ್ಬೇಕು. ಆ ಉದ್ದೇಶದಿಂದ ಈ ಘಟನೆಯಿಂದ ಅವ್ರಿಗೆ ಪಾಠವನ್ನು ಕಲಿಸ್ತಾ ಇದೆ. ಏನು ಸ್ವಾರ್ಥಕ್ಕಾಗಿ ಬದುಕ್ತಾ ಇದ್ರು ಗಮನಿಸ್ರಿ. ಇಲ್ಲಿ ಅವರು ದೇವರು ಅವರನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿದ್ದು ಯಾವ ಉದ್ದೇಶದಿಂದ ಅಂತಂದ್ರೆ, ಅವರು ಅರಣ್ಯ ಪ್ರದೇಶಕ್ಕೆ ಹೋಗಿ ದೇವರನ್ನ ಆರಾಧಿಸಬೇಕು, ದೇವರಿಗೆ ಯಜ್ಞವನ್ನ ಅರ್ಪಿಸಬೇಕು, ದೇವರಿಗೆ ಮಹಿಮೆ ಸಲ್ಲಿಸ್ಬೇಕಂತೇಳಿ. ಆದ್ರೆ ಇಲ್ಲಿ ಗಮನಿಸ್ರಿ, 3 ದಿನ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅದನ್ನ ನೆನಪು ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡ್ತಾ ಇಲ್ಲ, ಅದಕ್ಕೆ ದೇವರನ್ನ ಕೊಂಡಾಡ್ತಾ ಇಲ್ಲ. ಅದಕ್ಕೆ ಬದಲು ಅವರ ದೈಹಿಕ ತೃಪ್ತಿಗಾಗಿ ಅವ್ರು ಏನ್ ಮಾಡ್ತಾವ್ರೆ, ಆತುರ ಪಡ್ತಾ ಇದ್ದಾರೆ. ಅದರ ವಿಚಾರದಲ್ಲಿ ಅವ್ರಿಗೆ ಹೆಚ್ಚಿನ ಕಾಳಜಿ ಇದೆ. ದೇಹನ ಹೆಂಗ್ ಕಾಪಾಡ್ಕೊಳ್ಳೋದು, ದೇಹಕ್ಕೆ ಯಾವ ನೀರು ಕೊಡೋದು, ಕಹಿ ನೀರು ಕೊಟ್ರೆ ನನ್ನ ದೇಹ ಏನಾಗುತ್ತೋ, ಇದನ್ನ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ದೇವರು ನಮ್ಮನ್ನ ಇದುವರೆಗೂ ನಡೆಸ್ಕೊಂಡು ಬಂದಿದ್ದಾನೆ. ಇವತ್ತೊಂದು ದಿನ ಏನೋ ಒಂದು ಕಹಿ ಅನುಭವ ಬಂದಿದೆ, ಆದ್ರೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ನಮ್ಮನ್ನ ನಡೆಸ್ಕೊಂಡು ಬಂದಂತ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು, ಆತನನ್ನ ಕೊಂಡಾಡಬೇಕು. ಆ ದಿನಗಳನ್ನ, ಒಳ್ಳೆ ದಿನಗಳನ್ನ ನೆನೆಸ್ಕೊಂಡು ನಾವು ದೇವರನ್ನ ಸ್ತುತಿಸಬೇಕು ಅನ್ನುವಂತ ಮನೋಭಾವ ಅವರಲ್ಲಿ ಬರಲಿಲ್ಲ. ಇವತ್ತು ಪ್ರಿಯರೇ, ಮನುಷ್ಯನ ಸಹಜವಾದಂಥ ಗುಣ ಇದೆ. ದೇವರು ಎಷ್ಟೇ ಜೀವನದಲ್ಲಿ ಒಳ್ಳೇದು ಮಾಡಿದ್ರು ಕೂಡ ಅದನ್ನ ನೆನ್ಪು ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ನಮ್ಮ ಜೀವನದಲ್ಲಿ ಏನ್ ಬೇಕು, ಏನಾಗಬೇಕು ಅದನ್ನ ಯೋಚನೆ ಮಾಡ್ತೀವಿ ಹೊರತು ದೇವರೇ ನಿನಗೇನು ಬೇಕು ಅನ್ನೋದನ್ನ ನಾವು ಯಾವತ್ತಾದ್ರೂ ಕೇಳಿದೀವಾ? ಕೇಳಲ್ಲ ನಾವು. ದೇವರೇ, ಇಷ್ಟು ನನಗೆ ಕೊಟ್ಟಿದೆಯಲ್ಲ, ನಾನು ಹುಟ್ಟಿದಿಂದ ದಿನದಿಂದ ಇದ್ದಿನವರೆಗೂ ನನಗೆ ಇಷ್ಟು ನೀನು ಆಶೀರ್ವಾದ ಮಾಡಿದೆಯಲ್ಲ, ಇಷ್ಟು ರೀತಿಯಲ್ಲಿ ನನ್ನನ್ನು ಕಾಪಾಡಿದೆಯಲ್ಲ, ಅಪಾಯಗಳಿಂದ ಕಾಪಾಡಿದ್ದಿ, ರೋಗದಿಂದ ಕಾಪಾಡಿದ್ದಿ, ಸಮಸ್ಯೆಗಳಿಂದ ಕಾಪಾಡಿದ್ದಿ, ನಿನ್ಗೇನು ಬೇಕು ಅಂತೇಳಿ ನಾವು ಯಾವತ್ತಾದ್ರೂ ಒಂದಿನ ಕೇಳಿದೀವಾ? ಯಾಕೆ ಅಂದರೆ ನಾವು ಸ್ವಾರ್ಥಿಗಳು. ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ಳೋರು, ನಮ್ಮ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಮ್ಮ ವಿಚಾರದಲ್ಲಿ ನಾವು ಹೆಚ್ಚಾಗಿ ಕಾಳಜಿ ವಹಿಸ್ಕೊಳ್ಳೋಂಥವ್ರು. ಅದು ಇಸ್ರಾಯೇಲರ ಜೀವನದಲ್ಲಿ ಅದಿತ್ತು. ಅದಕ್ಕೆ ನೀವೆಂಥವ್ರು ಅನ್ನೋದನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರ ಈ ಕಹಿಯಾದ ಘಟನೆಗಳನ್ನು ದೇವರು ತಂದುಕೊಟ್ರು. ಅದಾದಮೇಲೆ ಅವರು ಕಣ್ಣಿಗೆ ಕಾಣುವ ಹಾಗೆ ನಡ್ಕೊಳ್ತಾ ಇದ್ರು. ಅವರು ಜಗತ್ತಲ್ಲಿರುವಂಥ ಇದರಲ್ಲಿ ತೃಪ್ತಿ ಪಡೋದಕ್ಕೆ ನೋಡ್ತಾ ಇದ್ರು ಹೊರತು ದೇವರಲ್ಲಿ ಅವ್ರಿಗೆ ತೃಪ್ತಿ ಇರಲಿಲ್ಲ. ಅದಾದಮೇಲೆ ಇನ್ನೊಂದು ಏನಂತಂದರೆ, ಅವ್ರು ಎಂದಿಗೂ ತೃಪ್ತಿನೇ ಆಗ್ತಿರ್ಲಿಲ್ಲ. ಅವ್ರಿಗೆ ತೃಪ್ತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ರು. ಗಮನಿಸ್ರಿ, ಇಲ್ಲಿ ದೇವರು ಏನೆಲ್ಲ ಅವರ ಜೀವನದಲ್ಲಿ ಅದ್ಭುತಗಳು ಮಾಡಿದ್ದಾರೆ, ಆದರೆ ತೃಪ್ತಿ ಇಲ್ಲ ಅವ್ರಿಗೆ. ಇನ್ನೂ ಬೇಕು. ಬರೀ ಇದೇ ಅವರ ಜೀವನದಲ್ಲಿ ಆಗಿತ್ತು ಪ್ರೇರೆ, ಆಗಿತ್ತು. ಆದರೆ ದೇವರು ಅವರಿಗೆ ತಿಳಿಸ್ಕೊಡ್ಬೇಕಂತ ಇದ್ದ ಏನಂತಂದ್ರೆ, ನೀವು ಸ್ವಾರ್ಥದ ಬದುಕನ್ನು ಬದುಕ್ತಾ ಇದ್ದೀರಿ, ಸ್ವಾರ್ಥಕ್ಕಾಗಿ ನೀವು ಜೀವಿಸ್ತಾ ಇದ್ದೀರಿ ಅಂತೇಳಿ ಅವ್ರ ಬಗ್ಗೆ ಅವ್ರಿಗೇನೆ ಪಾಠವನ್ನು ಕಲಿಸ್ಬೇಕಾಗಿತ್ತು. ಹಾಗಾಗಿ ಆ ಪಾಠವನ್ನು ದೇವರು ಈ ಅದ್ಭುತದಿಂದ ಕಲಿಸ್ತಾ. ಮೂರನೇದಾಗಿ ಅವರು ಇನ್ಯಾವುದ್ರ ಬಗ್ಗೆ, ಮೊದಲನೇದಾಗಿ ನಾನು ಹೇಳಿದೆ, ಅವರು ಜೀವನದ ಬಗ್ಗೆ ಕೆಲವು ಪಾಠಗಳನ್ನು ಕಲಿಬೇಕು ಅಂತ ಹೇಳಿದೆ. ಎರಡನೇದಾಗಿ ತಮ್ಮ ಬಗ್ಗೆ ಅವ್ರು ಯಾರಾಗಿದ್ದಾರೆ, ನಮ್ಮ ಮನಸ್ಥಿತಿ. ಪ್ರಿಯರೇ, ನೀವು ಯಾರೇ ಆಗಿರ್ಬೋದು, ಈ ವಾಕ್ಯಗಳನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬರು, ನಾನು ಯಾರಾಗಿದ್ದೀನಿ, ನನ್ನ ಮನಸ್ಥಿತಿ ಏನು, ದೇವರ ಮುಂದೆ ನನ್ನ ಮನಸ್ಥಿತಿ ಏನು, ದೇವ್ರಿಗೆ ಏನು ಬೇಕು, ದೇವರ ಇಷ್ಟವುಳ್ಳವನಾಗಿ ನಾನು ಜೀವಿಸ್ತಾ ಇದ್ದೀನ, ದೇವರಿಗೆ ಮಹಿಮೆ ತರುವಂತೆ ನಾನು ಜೀವಿಸ್ತಾ ಇದ್ದೀನ, ದೇವರು ನನ್ನಿಂದ ಸಂತೋಷ ಪಡ್ತಾ ಇದ್ದಾನ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಕೂತಿರುವಂಥ ನೀವುಗಳು ಯಾರೇ ಆಗಿರ್ಬೋದು, ಈ ವಾಕ್ಯಗಳನ್ನ ಕೇಳ್ತಾ ಇರುವಂಥ ಯಾರೇ ಆಗಿರ್ಬೋದು, ಒಂದು ಸಾರಿ ಪ್ರಶ್ನೆಯನ್ನು ಹಾಕೊಂಡ್ರೆ ಬರುವಂಥದ್ದು ನಾವು ಸ್ವಾರ್ಥಿಗಳಂತೇಳಿ ನಾವು ಯಾರು ಕೂಡ ದೇವರ ಮಹಿಮೆಗಾಗಿ, ದೇವರಿಗಾಗಿ ಜೀವಿಸ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ. ಮೂರನೇದಾಗಿ ಆತನು ತನ್ನ ಬಗ್ಗೆ ಅಂದರೆ ದೇವರ ಬಗ್ಗೆ ಕೆಲವು ಪಾಠಗಳನ್ನು ಕಲಿಸ್ತಾ ಇದ್ದಾರೆ. ಏನು ಪಾಠ ಅಂತಂದರೆ, ದೇವರ ಬಗ್ಗೆ ಇಷ್ಟೂ ಘಟನೆಗಳನ್ನು ಅವರು ಹಾದು ಹೋಗ್ತಾ ಇದ್ದಾರೆ. ಇಷ್ಟೂ ಘಟನೆಗಳಲ್ಲಿ ಅವರು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ದೇವರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ದೇವರು ಎಂಥವನು, ದೇವ್ರ ಗುಣ ಎಂಥದ್ದು, ದೇವರಿಗೆ ಏನೆಲ್ಲ ಶಕ್ತಿ ಇದೆ ಅನ್ನುವಂಥದ್ದನ್ನು ದೇವರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ದೇವರು ಯಾರು ಅಂತಂದರೆ, ಇಸ್ರಾಯೇಲರ ಬಗ್ಗೆ, ಅವರ ಅಗತ್ಯತೆಗಳ ಬಗ್ಗೆ ಅರಿವಿರುವಂಥ ದೇವರು. ಅದನ್ನ ಮೊದಲು ಅವರು ಅರ್ಥ ಮಾಡ್ಕೊಳ್ಬೇಕು. ದೇವರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತು, ನಾವು ಕಹಿಯಾದ ಅನುಭವಗಳಲ್ಲಿ ಹೋಗ್ತಾ ಇರುವಂಥದ್ದು ಗೊತ್ತು, ನಾವು ಮಾರ ಎಂಬುವಂಥ ನೀರಿನ ಬಳಿಗೆ ಬಂದಿರುವಂಥದ್ದು ಕಹಿ ನೀರು ಅಂತ ಅನ್ನೋದು ದೇವ್ರಿಗೆ ಗೊತ್ತು, ನಮ್ಮ ಅಗತ್ಯತೆಗಳಿಗೆ ನಮ್ಗೇನು ಬೇಕು ಅನ್ನೋದನ್ನು ದೇವ್ರು ಕೊಡ್ತಾನೆ ಅನ್ನುವಂಥ ಅರಿವು, ದೇವರು ಎಲ್ಲ ಕೊಡ್ತಾನೆ ಅನ್ನುವಂಥ ಅರಿವು ಅವರಿಗೆ ಇರಬೇಕಾಗಿತ್ತು.
ಹಾಗಾಗಿ ದೇವರಿಗೆ ಅರಿವಿದೆ, ದೇವರಿಗೆ ತಿಳುವಳಿಕೆ ಇದೆ. ದೇವ್ರಿಗೆ ಗೊತ್ತು ನಿಮಗೇನು ಕೊಡಬೇಕು, ನನಗೇನು ಕೊಡಬೇಕು, ತನ್ನನ್ನು ಬೇಡುವಂಥ ಪ್ರತಿಯೊಬ್ಬರಿಗೆ ಏನು ಕೊಡಬೇಕು. ಅದಕ್ಕೆ ದೇವರು ಹೇಳ್ತಾನೆ, ದೇವರು ಹೇಳುವಂಥ ವಿಚಾರ ಏನಂತಂದರೆ, ನಾವು ಕೇಳುವುದಕ್ಕಿಂತ ಮುಂಚೆ, ನಾವು ಬೇಡುವುದಕ್ಕಿಂತ ಮುಂಚೆ ದೇವರು ಎಲ್ಲವನ್ನ ನಮಗೆ, ನಮ್ಮ ಅಗತ್ಯತೆಗಳಿಗೆ ಎಲ್ಲವನ್ನ ಕೊಡುವಂಥ ದೇವರಾಗಿದ್ದಾನೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಕರ್ತನ್ ಯಾರು? ಕರ್ತನ ಗುಣ ಎಂಥದ್ದು? ಆತನಿಗೆ ನಮ್ಮ ಅಗತ್ಯತೆಗಳ ಬಗ್ಗೆ ಅರಿವಿದೆ. ಅರಿವಿಲ್ಲದೆ ಇರುವಂಥ ದೇವರಲ್ಲ, ನಮ್ಮನ್ನು ತಿಳಿದೇ ಇರುವಂಥ ದೇವರಲ್ಲ, ನಮ್ಮನ್ನು ತಿಳ್ಕೊಂಡಿರುವಂಥ ದೇವರು. ನಮ್ಮ ಶರೀರಕ್ಕೆ ಏನು ಬೇಕು, ನನ್ನ ಆತ್ಮಕ್ಕೆ ಏನು ಬೇಕು, ನನ್ನ ಕುಟುಂಬಕ್ಕೆ ಏನು ಬೇಕು, ನನ್ನ ಜೀವನಕ್ಕೆ ಏನು ಬೇಕು, ಪ್ರತಿಯೊಂದನ್ನು ಕೂಡ ಅರಿತಿರುವಂಥ ದೇವರಾಗಿದ್ದಾನೆ. ಪ್ರೇರೆ ಅದನ್ನು ಅವರು ತಿಳ್ಕೊಳ್ಬೇಕಾಯ್ತು. ದೇವರ ಬಗ್ಗೆ ಕೆಲವು ಪಾಠಗಳನ್ನು ತಿಳ್ಕೊಳ್ಬೇಕು. ಅದಾದ ಮೇಲೆ ದೇವರ ಬಗ್ಗೆ ಇನ್ನೊಂದು ಪಾಠ, ಆ ಅಗತ್ಯಗಳ ಬಗ್ಗೆ ಅರಿವು ಇರೋದು ಮಾತ್ರ ಅಲ್ಲ, ಆ ಅಗತ್ಯತೆಗಳನ್ನು ಪೂರೈಸುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾನೆ, ಆ ಅಗತ್ಯತೆಗಳನ್ನು ಒದಗಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಗಮನಿಸ್ರಿಯಲ್ಲಿ ಅವರು ಅಂದ್ಕೊಂಡ್ರು, ಇನ್ನು ಮಾರ ಅನ್ನೋ ಒಂದು ಸ್ಥಳಕ್ಕೆ ಬಂದ್ಬಿಟ್ಟಿದ್ದೀವಿ, ಇನ್ನು ನಮ್ಮ ಕತೆ ಮುಗೀತು, ಇನ್ನು ಈ ಕಹಿಯಾದ ನೀರು ಕುಡ್ಕೊಂಡು ಎಷ್ಟು ದಿನ ಜೀವನ ಮಾಡೋಣ, ಕಹಿಯಾದ ನೀರು ಕುಡ್ಕೊಂಡು ಸಾಯಬೇಕು ಅಷ್ಟೇನೆ ಅನ್ನೋ ರೀತಿಯಲ್ಲಿ ಜೀವಿಸ್ತಾ ಇದ್ರು ಅವರು, ಅನ್ನೋ ಮನೋಭಾವದಲ್ಲಿ ಇದ್ರು ಅವರು. ಅದಕ್ಕೆ ಮೋಶೆ ಹತ್ರ ಗುಣಗುಟ್ಟಿದ್ರು. ಆದ್ರೆ ದೇವರು ಗಮನಿಸ್ರಿ, 27ನೇ ವಾಕ್ಯದಲ್ಲಿ, 27ನೇ ವಾಕ್ಯ ಅಲ್ಲ 25ನೇ ವಾಕ್ಯದಲ್ಲಿ ಮೋಶೆಯನ್ನ ಕರೆದು ಹೇಳ್ತಾರೆ, ಒಂದು ಗಿಡವನ್ನ ತೋರಿಸ್ತಾರೆ. ಆ ಗಿಡವನ್ನ ತಂದು ನೀನು ನೀರೊಳಗೆ ಹಾಕು, ಕಹಿಯಾದ ನೀರು ಸಿಹಿ ಆಗುತ್ತೆ. ತಗೊಬಂದು ಹಾಕ್ತಾ ಸಿಹಿ ಆಯ್ತು. ಪ್ರೇರೆ ಪೂರೈಸ್ಲಿಲ್ವಾ? ಅವ್ರ ಅಗತ್ಯತೆಯನ್ನು ಪೂರೈಸ್ಲಿಲ್ವಾ? ಅವ್ರ ಅಗತ್ಯತೆಯನ್ನು ಖಂಡಿತವಾಗ್ಲೂ ಪೂರೈಸ್ತಾ. ಆ ಅಗತ್ಯತೆ ಬಗ್ಗೆ ಅರಿವಿತ್ತು, ದೇವರು ಕೊಡಬೇಕಂತ. ಅದಕ್ಕೋಸ್ಕರ ಮುಂಚಿತವಾಗಿ ಆ ಗಿಡವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದ. ಅದನ್ನು ತಗೊಬಂದು, ಅದ್ರ ಮಾತ್ರ ಅಲ್ಲ, 27ನೇ ವಾಕ್ಯ ನೋಡ್ರಿ, ಬರೀ ತಗೊಬಂದು, ಅದು ಆ ಕಷ್ಟನೂ ಬೇಡ ಅವ್ರಿಗೆ. ಎಲೆ ತಗೊಬಂದು ಆ ಗಿಡ ತಗೊಬಂದ್ಬಿಟ್ಟು ನೀರಲ್ಲಿ ಹಾಕಿ ನೀರು ಸಿಹಿ ಆಗ ತನಕ ಬೇಡ ಅವ್ರು ಕಾಯೋದು ಅಂತ ಹೇಳ್ಬಿಟ್ಟು ಎಲೆ ಮೇನಂತ ಸ್ಥಳಕ್ಕೆ ಬರಮಾಡ್ತಾನೆ. ಅಲ್ಲಿ 12 ನೀರಿನ ಹೊರತೆಗಳಿದ್ದು ಅಂತ ಗಮನಿಸ್ತಾರೆ ನೋಡ್ರಿ. ಈ ಅರಿವಿದ್ದದಕ್ಕೆ ತಾನೇ ದೇವರು ಆ ನೀರತ್ತ ತಗೊಬಂದಿದ್ದು. ಇವ್ರಿಗೆ ನೀರಿನ ಅಗತ್ಯತೆ ಇದೆ. ಇವತ್ತು ಮನುಷ್ಯನಿಗೆ ನೀರು ಅನ್ನೋಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ವಸ್ತು, ಪ್ರಾಮುಖ್ಯವಾದಂಥದ್ದು ನೀರು ಮನುಷ್ಯನಿಗೆ ಜೀವನ ಮಾಡಬೇಕಾದ್ರೆ. ಹಾಗಾಗಿ ದೇವ್ರಿಗೆ ಗೊತ್ತು, ದೇವರಿಗೆ ಮನುಷ್ಯನಿಗೆ ಏನು ಕೊಡಬೇಕು ಅನ್ನೋಂಥದ್ದು ಗೊತ್ತು, ನಿನಗೆ ಏನು ಕೊಡಬೇಕು ಅಂತದ್ದು ಗೊತ್ತು ಪ್ರಿಯರೇ, ಗೊತ್ತು. ಹಾಗೆ ಅರ್ಥ ಮಾಡ್ಕೊಳ್ಳಿ. ನೀವು ಕಹಿಯಾದ ಅನುಭವಗಳಲ್ಲಿ ಹೋಗ್ತಾ ಇದ್ದೀರಾ, ನೋವಿನ ಅನುಭವಗಳಲ್ಲಿ ಜೀವಿಸ್ತಾ ಇದ್ದೀರಾ, ಸಾಲಗಳ ಅನುಭವದಲ್ಲಿ ಜೀವಿಸ್ತಾ ಇದ್ದೀರಾ, ಕುಟುಂಬದಲ್ಲಿ ಕೈ ಬಿಡಲ್ಪಡುವಂಥ ಜೀವನವನ್ನು ನೀವು ಜೀವಿಸ್ತಾ ಇದ್ದೀರಾ, ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ಆ ಕಷ್ಟಗಳು, ಆ ಕಹಿಯಾದ ಅನುಭವದಲ್ಲಿ ಈಗ ಹೇಳಿದಂಥ ಈ ಪಾಯಿಂಟ್ಸ್ಗಳು ನಿಮ್ಮ ಜೀವನದಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲೂ ಸಿಹಿಯಾದ ಅನುಭವವನ್ನು ಕಾಣ್ತೀರಾ. ಪ್ರೇರೆ, ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಂಡಂಥ ವಿಷಯ ಏನಂತಂದರೆ, ನಮ್ಮ ಜೀವನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದಲ್ಲ ಒಂದು ರೀತಿಯ ಕಹಿಯಾದ ಅನುಭವಗಳನ್ನು ನಾವು ಹಾದು ಹೋಗ್ತಾ ಇದ್ದಾನೆ. ಆದರೆ ಆ ಕಹಿಯಾದ ಅನುಭವದಲ್ಲೂ ಕೂಡ ಕೆಲವು ಪಾಠಗಳನ್ನು ನಾವು ಕಲಿಬೇಕು. ಏನಂತಂದರೆ, ಒಂದು ಜೀವನ ಅನ್ನುವಂಥದ್ದು ವಿಚಾರದಲ್ಲಿ ಪಾಠ. ಜೀವನ ಅಂತಂದರೆ ಮಿಶ್ರಣವಾಗಿರುವಂಥದ್ದು. ಆ ಜೀವನಕ್ಕೆ ಒಬ್ಬ ಯಜಮಾನನಿದ್ದಾನೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವನು ನಮ್ಮನ್ನು ಹಾಗೇ ಬಿಡೋದಿಲ್ಲ, ನಮ್ಮ ಕೈ ಬಿಡೋದಿಲ್ಲ, ಆತನ ಕೈ ಹಿಡಿದು ನಮ್ಮನ್ನು ನಡೆಸ್ತಾನೆ ಅನ್ನೋಂಥದ್ದು ಅರ್ಥ. ತಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಕೆಲವು ಸಾರಿ ನಮ್ಮ ಕಹಿಯಾದ ಅನುಭವಗಳು ಬಂದಾಗ ನಾವು ಸ್ವಾರ್ಥಿಗಳಾಗದೆ ದೇವರ ಜೊತೆಯಲ್ಲಿ ದೇವರ ಮುಂದೆ ಕೂತ್ಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾ ಕಹಿಯಾದ ಅನುಭವಕ್ಕೂ ಸಿಹಿಯಾದ ಅನುಭವಕ್ಕೂ ದೇವರ ವಾಕ್ಯ ಹೇಳಿದ ಎಲ್ಲ ವಿಷಯದಲ್ಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತ. ಅದರಾಗಿ ನಾವು ಅನುಭವಿಸುವಂಥ ಸಂತೋಷ ಆಗಿರ್ಬೋದು, ಅನುಭವಿಸುವಂಥ ಕಷ್ಟ ಆಗಿರ್ಬೋದು, ಇವೆಲ್ಲ ವಿಚಾರದಲ್ಲೂ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಅದು ನಿಜವಾಗ್ಲೂ ಬರಬೇಕು ಒಬ್ಬ ಮನುಷ್ಯನಲ್ಲಿ, ಅದು ಬರಬೇಕು ಒಬ್ಬ ವಿಶ್ವಾಸಿಯಲ್ಲಿ. ಹಾಗಾಗಿ ಅದಾದ ಮೇಲೆ ಅಗತ್ಯತೆಗಳ ಬಗ್ಗೆ ದೇವರಿಗೆ ಅರಿವಿದೆ. ದೇವರ ಬಗ್ಗೆ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಳ್ಬೇಕು. ನೀವು ನಂಬಿರುವಂಥ ದೇವರು ಸುಮ್ಮನೆ ಕೂತ್ಕೊಂಡಿರುವಂಥ ದೇವರಲ್ಲ. ಏನೋ ನಮ್ಮ ಕಷ್ಟಗಳು ನೋಡಿಕೊಂಡು ಕಷ್ಟ ಅನುಭವಿಸ್ಲಿ ಅಂತೇಳಿ ನೋಡ್ಕೊಂಡು ಕೂತ್ಕೊಂಡಿರೋ ದೇವರಲ್ಲ. ಆತನು ನಮ್ಮ ಕಷ್ಟಗಳ ಬಗ್ಗೆ ಅವನಿಗೆ ಅರಿವಿದೆ. ನೀವು ಯಾವುದೇ ರೋಗದ ಸ್ಥಿತಿಯಲ್ಲಿ ನೀವು ಹಾಸಿಗೆಯಲ್ಲಿದ್ದರೆ ಆ ಹಾಸಿಗೆಯಲ್ಲಿ ನೀವು ಅನುಭವಿಸ್ತಾ ಇರುವಂಥ ನೋವಿನ ಅರಿವು ಯಾರಿಗಿದೆ? ದೇವ್ರಿಗಿದೆ. ನಾವು ಅನ್ಕೊಳ್ಬಾರ್ದಂಗೆ ದೇವ್ರಿಗೆ ಇದು ಗೊತ್ತೇ ಆಗ್ತಾ ಇಲ್ಲ, ನಾನು ಅನುಭವಿಸ್ತಾ ಇರೋ ನೋವು. ಕೆಲವು ಸರಿ ನಾವು ಹೇಳ್ತೀವಿ, ನಮ್ಮನ್ನು ನೋಡೋಕೆ ಬಂದವ್ರಿಗೆ ಏನು ಹೇಳ್ತೀವಿ, ನನ್ನ ಕಷ್ಟ ನಿನಗೆ ಗೊತ್ತಾ ಅಂತ ಹೇಳ್ತೀವಿ. ನಿನ್ನ ಕಷ್ಟ ಅವ್ರಿಗೆ ಗೊತ್ತಿಲ್ಲದೇನೆ ಇರ್ಬೋದು, ಆದರೆ ನಿನ್ನ ಕಷ್ಟದ ಬಗ್ಗೆ ದೇವ್ರಿಗೆ ಗೊತ್ತು, ದೇವ್ರಿಗೆ ಅರಿವಿದೆ. ಅದನ್ನು ಬಗೆಹರಿಸುವಂಥ ಶಕ್ತಿ ಕೂಡ ದೇವರಲ್ಲಿದೆ.
ದೇವರಲ್ಲಿದೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಅಗತ್ಯತೆಯನ್ನು ಪೂರೈಸುವ ಸಾಮರ್ಥ್ಯವನ್ನು ದೇವರು ಹೊಂದಿದ್ದಾನೆ. ಹಾಗಾಗಿ ನೀವು ಯಾರಾದರೂ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಸಮಸ್ಯೆಯಲ್ಲಿದ್ದೀರಾ, ಹಾಗಾಗಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ಕಹಿಯಾದ ಅನುಭವಗಳಲ್ಲಿ ಹೋಗ್ತಾ ಇದ್ದೀರಾ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ಈ ಸಹಾಯಕನು, ಈ ಅಗತ್ಯತೆಗಳನ್ನು ಪೂರೈಸುವಂಥ ದೇವರು ನಿಮ್ಮ ಬಳಿಗೆ ಬರಬೇಕಂದ್ರೆ ನೀವು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು. ಯೇಸು ನನ್ನ ಪಾಪಕ್ಕಾಗಿ ಸತ್ತಿದ್ದಾರೆ, ಆತನ ನಿಜವಾದ ದೇವರು, ಆತನ ನಾನು ನಂಬ್ತೇನೆ, ಆತನ ನಂಬಿದ್ರೆ ನನ್ನ ಅಗತ್ಯತೆಗಳನ್ನು ಪೂರೈಸ್ತಾನೆ, ನನ್ನ ಕಹಿಯಾದ ಅನುಭವಗಳನ್ನು ತೆಗೆದಾಕ್ತಾನೆ ಅಂತೇಳಿ ನೀವು ನಂಬೋದಾದರೆ ಈ ಕ್ಷಣದಲ್ಲಿ ನೀವು ಆ ಒಂದು ಅನುಭವವನ್ನು, ಸಿಹಿಯಾದ ಅನುಭವವನ್ನು, ಸಂತೋಷದ ಅನುಭವವನ್ನು ಕಾಣ್ತೀರ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ದೇವ. ಈ ವಿಡಿಯೋವನ್ನು ನೋಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಕರ್ತನೆ, ಹೌದು ಸ್ವಾಮಿ ಅಪ್ಪ, ನೋವಿನ ಹಾದಿಯಲ್ಲಿ, ಕಹಿಯಾದ ಅನುಭವಗಳಲ್ಲಿ ಅಪ್ಪ, ಮಕ್ಕಳನ್ನು ಕಳ್ಕೊಂಡು ಅಪ್ಪ, ಹೌದು ಸ್ವಾಮಿ ಕುಟುಂಬವನ್ನು ಕಳ್ಕೊಂಡು ಅಪ್ಪ, ಸಾಲ ಬಾಧೆಗಳಲ್ಲಿ, ರೋಗಗಳಲ್ಲಿ, ಶರೀರದಲ್ಲಿ ನೋವುಗಳನ್ನು ಅನುಭವಿಸ್ಕೊಂಡು ಸಾಕ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನಾನು ಪ್ರಾರ್ಥಿಸ್ತೇನೆ ಏಸಪ್ಪ. ಹೌದು ಸ್ವಾಮಿ ಕರ್ತನೆ, ಅವರು ಒಬ್ಬಂಟಿಗರಲ್ಲ, ಅವ್ರ ಜೊತೆ ನೀನು ಇದ್ದೀಯ ಅನ್ನೋಂಥ ಅರಿವು ಅವ್ರಿಗುಂಟಾಗಲಿ ಸ್ವಾಮಿ. ಅವರ ಅಗತ್ಯತೆಗಳ ನೀನು ಬಲ್ಲಂತವನಾಗಿದ್ದೀಯಾ, ಅರಿವಿದೆ ನಿನಗೆ ಅಪ್ಪ, ಅದನ್ನು ಪೂರೈಸ್ತೀಯ ಅನ್ನುವಂಥ ನಂಬಿಕೆ ಅವರಿಗೆ ಕೊಡು ಸ್ವಾಮಿ ಅಪ್ಪ. ಹೌದು ಸ್ವಾಮಿ ಕರ್ತನೆ, ಜೀವನ ಅನ್ನುವಂಥದ್ದು ಅದು ಮಿಶ್ರಣವಾಗಿದೆ, ಅದು ಒಂದೇ ರೀತಿಯಲ್ಲಿ ಸಾಗುವಂಥದ್ದಲ್ಲ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಂಡು ಅಪ್ಪ, ಈಗ ಬರುವಂಥ ಸಣ್ಣ ಪುಟ್ಟ ಕಷ್ಟಗಳಿಗೆ ಅಪ್ಪ, ಹೌದು ಸ್ವಾಮಿ, ಸೋತು ಹೋಗದೆ ನಿನ್ನಲ್ಲಿ ಧೈರ್ಯವಾಗಿ, ಸ್ಥಿರವಾಗಿ, ನಂಬಿಕೆಯಿಂದ ನಿಲ್ಲುವಂತೆ ಸಹಾಯ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ, ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರು ಅವರನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿದ್ದು ಯಾವ ಉದ್ದೇಶದಿಂದ ಅಂತಂದ್ರೆ, ಅವರು ಅರಣ್ಯ ಪ್ರದೇಶಕ್ಕೆ ಹೋಗಿ ದೇವರನ್ನ ಆರಾಧಿಸಬೇಕು, ದೇವರಿಗೆ ಯಜ್ಞವನ್ನ ಅರ್ಪಿಸಬೇಕು, ದೇವರಿಗೆ ಮಹಿಮೆ ಸಲ್ಲಿಸ್ಬೇಕಂತೇಳಿ. ಆದ್ರೆ ಇಲ್ಲಿ ಗಮನಿಸ್ರಿ, 3 ದಿನ ಅವ್ರನ್ನ ನಡ್ಕೊಂಡು